ದಿತ್ಯ ಸ್ಟುಡಿಯೋಗೆ ಸ್ವಾಗತ. ನನ್ನ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ನನಗೂ ಕೂಡ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ದಯಮಾಡಿ ನನಗೆ ಪ್ರೋತ್ಸಾಹಿಸಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಈ ದಿನ ರಾಗಿ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. 1 ಕಪ್ಪು ಹೆಸರು ಕಾಳು ಮತ್ತು ತೊಗರಿಬೇಳೆ, ಅದರ 2ರಷ್ಟು ರಾಗಿ ಹಿಟ್ಟು, ಇದರ ಜೊತೆಗೆ ಅರ್ಧ ಹೋಳು ತೆಂಗಿನ ತುರಿ ಮತ್ತು ಹಸಿಮೆಣಸಿನಕಾಯಿ, ಅದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋಬೋದು ಬೇಕಿದ್ರೆ, ಮತ್ತು ಈರುಳ್ಳಿ, ಅದು ಕೂಡ 1 ಈರುಳ್ಳಿ ಆದರೆ ಸಾಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವೆಷ್ಟನ್ನು ಕೂಡ ರುಬ್ಬಿ ಎಣ್ಣೆ ಸವರಿ ಹೆಂಚಿನ ಮೇಲೆ ನೀಟಾಗಿ ತೆಳುವಾಗಿ ಬರ್ತದೆ ದೋಸೆ. ಆನಂತರ ಈ ದೋಸೆಗೆ ಚಟ್ನಿ, ನಾನು ಈರುಳ್ಳಿ ಚಟ್ನಿಯನ್ನು ತೋರಿಸಿದ್ದೇನೆ ಇಲ್ಲಿ. ಈರುಳ್ಳಿ 1 ಮತ್ತು ಒಣಮೆಣಸಿನಕಾಯಿ, ಉಪ್ಪು, ಹಾಗೆಯೇ ಇದಕ್ಕೆ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಕೂಡ ರುಬ್ಬಿ ನಂತರ ಸಾಸಿವೆ ಮತ್ತು ಕರಿಬೇವು ಎರಡನ್ನೂ ಕೂಡ ಒಗ್ಗರಣೆ ಹಾಕಿ ಸ್ವಲ್ಪ ಹಿಂಗು ಅದಷ್ಟನ್ನು ಕೂಡ ನೀರಿಂಗುವರೆಗೂ ಅದನ್ನು ಬಾಡಿಸ್ಬೇಕು. ಬಾಡಿಸಿದ್ರೆ ತುಂಬಾ ರುಚಿಯಾಗುತ್ತದೆ. ಈ ರಾಗಿ ದೋಸೆಗೆ ಭಾಳಷ್ಟು ತುಂಬಾ ರುಚಿಯಾಗಿರ್ತದೆ. ಮಾಡಿ ನೋಡಿ ನೀವು ಒಮ್ಮೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇನೆ, ಈ ನನ್ನ ಚಾನಲ್ಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.